ಇನ್ನು ಗಾಳಿಮಠದ ಮತ್ತು ವಂಶಿ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಮತ್ತು ಎರಡು ಕನಸು ನಾಯಕಿಯಾಗಿದ್ದಂಥ ಲಕ್ಷ್ಮಿ ಅವರು ಏನಿಲ್ಲ ಅಂತ ಹೇಳ್ಬೋದು. ಹಾಗಾದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಚಿತ್ರರಂಗದಲ್ಲಿ ಇವರದಾದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತ ಕೂಡ ಇವ್ರನ್ನ ಹೇಳ್ಬೋದು. ಇನ್ನು ಇಂಥ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಲಕ್ಷ್ಮಿ ಅವರು ಇದೀಗ ನೆನಪಕ್ಕೆ ಮಾತ್ರ ಉಳಿದಿರುವಂಥದ್ದು. ಹಾಗಾದ್ರೆ ನಿಜಕ್ಕೂ ಏನಾಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಲಕ್ಷ್ಮಿ ಅವರು ಚಿತ್ರರಂಗ ಕಂಡಂಥ ಮೇರು ನಾಯಕಿ ನಟಿ ಅಂತಲೂ ಕೂಡ ಹೇಳಲಾಗ್ತದೆ. ಇನ್ನು ತಮಿಳುನಾಡಿನಲ್ಲಿ ಸದ್ಯ ವಾಸವಾಗಿದ್ದಾರೆ. ಸುಮಾರು 30 ವರ್ಷಗಳ ಚಿತ್ರರಂಗ ಯಾಕೆ ಮೇಡಮ್ ದೂರ ಆಗಿದೆ, ಅವಕಾಶಗಳ ಕೊರತೆ ಮತ್ತು ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ತಲೆಬುಡ ಇಲ್ಲದಂಥ ಇಂಥ ಸಿನಿಮಾಗಳಲ್ಲಿ ಅಭಿನಯಿಸೋಕ್ಕಿಂತ ಆರಾಮಾಗಿ ಉದ್ಯಮದ ಕಡೆ ಒಲವು ಕೊಟ್ಟು ಉದ್ಯಮವನ್ನು ಬೆಳೆಸೋದು ಮತ್ತಷ್ಟು ಜನಕ್ಕೆ ಕೆಲಸ ಕೊಡುವಂಥ ಕೆಲಸವನ್ನು ನಾನು ಮಾಡ್ತಿದ್ದೇನೆ. ಈ ಥರ ಸಿನಿಮಾಗಳಲ್ಲಿ ಅಭಿನಯಿಸೋದು ಏನು ಅರ್ಥನೇ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಒಂದು ವರ್ಷಕ್ಕೆ 1000 ಸಿನಿಮಾ ಬಂದರೂ ಹೆಸರು ಮಾಡ್ತಾರೆ 2-3 ಸಿನಿಮಾ. ಇನ್ನು 995 ಸಿನಿಮಾ ಏನಾದರೂ ಹೇಳಿ ಅಂತಲೂ ಕೂಡ ಲಕ್ಷ್ಮೀ ಮರು ಪ್ರಶ್ನೆಯನ್ನು ಮಾಡ್ತಾರೆ. ಇವತ್ತಿನ ಚಿತ್ರರಂಗದಲ್ಲಿ ಹಿರಿಯ ಕಲಾವಿದರಿಗೂ ಬೆಲೆನೇ ಇಲ್ದಂಗೆ ಆಗಿದೆ. ಹೀಗಾಗಿ ಅವಕಾಶಗಳ ಕೊರತೆ ಉಂಟಾಗಿಯೂ ಸಹ ಮತ್ತು ಈ ಥರ ಸಿನಿಮಾಗಳಲ್ಲಿ ಅಭಿನಯಿಸೋದು ಕೂಡ ನನಗೂ ಕೂಡ ಇಂಟ್ರೆಸ್ಟ್ ಇಲ್ಲದ ಕಾರಣಕ್ಕೆ ನಾನು ಚಿತ್ರದಿಂದ ಸಂಪೂರ್ಣವಾಗಿ ಈಗ ದೂರ ಉಳ್ಕೊಂಡಿದ್ದೇನೆ ಅಂತ ಹೇಳಿ ಈ ಮೂಲಕ ಇದ್ರ ಬಗ್ಗೆ ತಿಳಿಸಿದ್ದಾರೆ. ಹಾಗೆ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.